ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂಕಾರಂ ಸಕಲ ಕಳಾ ಶ್ರೀಕಾರಂ ಚತುರ್ವೇದ ಸಾಕಾರಂ ಚೈತನ್ಯ ಸುಧಾಪೂರಂ ಜ್ಞಾನ ಕಮಲಕಾಸಾರಂ ಧ್ಯಾನ ಪರಿಮಳಾಸಾರಂ ಮಧುರ ಭಕ್ತಿ ಸಿಂಧೂರಂ ಮಹಾಭಕ್ತ ಮಂದಾರಂ ಭವಭೇರಿ ಭಾಕಾರಂ. ಏನ್ರಿ ಏನ್ ಯೋಚನೆ ಮಾಡ್ತಿದ್ದೀರಾ? ಈ ಊರು, ಈ ಗುಡಿ, ಈ ಧ್ವಜಸ್ತಂಭ, ಅಮ್ಮವರು ನಾನು ಯಾವತ್ತೂ ಮರೆಯಲ್ಲ ನಿತ್ಯ. ಇಲ್ಲೇ ನಮ್ಮ ನಿಶ್ಚಿತಾರ್ಥ ಆಗಿದ್ದು. ಅವತ್ತು ನಾನು ನಿನ್ನ ಮುಖ ನೋಡ್ಲಿಲ್ಲ, ನಿನ್ನ ಮುಸ್ಕ್ ಹಾಕೊಂಡಿದ್ದೆ. ನಾವಿಬ್ರು ಸೇರಿ ಈ ಧ್ವಜಸ್ತಂಭನ ಎಳೆದ್ವಿ. ಮುಸ್ಕ್ ಹಾಕೊಂಡಿದ್ದು ನಿತ್ಯ ಮೇಡಮ್, ಆದ್ರೆ ಅವತ್ತು ನಾನ್ ಕೂಡ ಸ್ತಂಭ ಹೇಳ್ದೆ. ಈ ಬಂಧ ಅವತ್ ಶುರುವಾಗಿದ್ದು. ಹಾಗೆ ನಮ್ಮಿಬ್ರು ಸಂಬಂಧ ಶುರುವಾಯಿತು. ತುಂಬ ಫನ್ನಿ ಆಗಿದೆ ಅಲ್ವಾ? ಆದರೆ ಈ ಊರು, ಈ ಗುಡಿ ಅಂದರೆ ನನಗಿಷ್ಟ ಇಲ್ಲ ನಿತ್ಯ. ಯಾಕ್ರಿ? ನಮ್ಮ ಅಜ್ಜಿ ಈ ಊರನ್ನ ಯಾಕೆ ಬಿಟ್ರು ನಂಗೆ ಗೊತ್ತಿಲ್ಲ. ಆದರೆ ನಾನು ಯಾವತ್ತೇ ಈ ಊರಲ್ಲಿ ಈ ಗುಡಿಗೆ ಬಂದರೂ ಏನಾದರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗ್ತಾನೇ ಇದೆ. ಮೊದಲನೇ ಸಲ ಗುಡಿಗೆ ಬಂದಾಗ ಧ್ವಜಸ್ತಂಭ ಬಿದ್ದೋಯ್ತು. ಎರಡನೇ ಸಲ ಗುಡಿಗೆ ಬಂದಾಗ ನಿನಗೆ ಚಿಕನ್ ಪಾಕ್ಸ್ ಆಯ್ತು. ಮೇ ಬಿ ಈ ಪ್ಲೇಸ್ಗೂ ನನ್ನ ಹಣೆ ಬರೋಕ್ಕೂ ಏನೋ ಲಿಂಕ್ ಇದೆ ಅನ್ಸುತ್ತೆ. ಅದಕ್ಕೆ ನಾನು ಇಲ್ಲಿಗೆ ಬರೋದಕ್ಕೆ ಇಷ್ಟಪಡಲ್ಲ. ಇಲ್ಲಿ ನಡೆದಿರೋ ಹಳೆ ವಿಷಯನೆಲ್ಲ ನೆನಪು ಮಾಡಿಕೊಂಡು ಹೊಸ ಗಾಯ ಮಾಡ್ಕೊಳ್ಳಲ್ಲ. ಈಗ ಕೂಡ ನೀನು ಕೇಳಿದಕ್ಕೆ ಬಂದೇ ಹೊರತು ಮನಸ್ಫೂರ್ತಿಯಾಗಿ ಬರಲಿಲ್ಲ. ಆಗ ಏನೇನೋ ನಡೀತು, ಈಗ ಇನ್ನೇನು ನಡೆಯುತ್ತೋ. ಯಾವ ಬ್ಯಾಡ್ ಇನ್ಸಿಡೆಂಟ್ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ಯೋ, ಯಾವ ಆಕ್ಸಿಡೆಂಟ್ ಎಲ್ಲಿಂದ ನಡೆಯುತ್ತೋ ನೋಡೋಣ. ನಿತ್ಯ, ಇದು ಹೈವೇ ರೋಡ್ ಅಲ್ಲ, ವಿಲೇಜ್ ರೋಡ್. ನೋಡು ವೆಹಿಕಲ್ಸ್ ಹೇಗ್ ಬರ್ತಿದೆ. ಸ್ಲೋ ಆಗಿ ಹೋಗು. ಆ ಗಂಗಾ ಜೈ ಆಲ್ರೆಡಿ ದೇವಿಪುರಕ್ಕೆ ರೀಚ್ ಆಗಿರ್ತಾರೆ ಮಾಮ್. ಅವಳು ಡೈರೆಕ್ಟ್ ಆಗಿ ಟೆಂಪಲ್ಗೆ ಹೋಗ್ತಾಳೆ, ಆ ಶಾಸ್ತ್ರಿನ ಮೀಟ್ ಆಗ್ತಾಳೆ. ಪಕ್ಕದಲ್ಲೇ ಜೈ ಇರ್ತಾನಲ್ಲ ನಿತ್ಯ. ಊರಿಗೆ ಹೋಗ್ತಿದ್ದ ಹಾಗೆ ಫಾರ್ಮ್ ಹೌಸ್ಗೆ ಹೋಗ್ತಾನೆ ಹೊರತು ದೇವಸ್ಥಾನಕ್ಕೆ ಹೋಗೋಣ, ಶಾಸ್ತ್ರಿಗಳನ್ನ ನೋಡೋಣ ಅಂದ್ರೆ ಒಪ್ಪಲ್ಲ. ಅವಳು ಒಪ್ಪಿಸ್ತಾಳೆ ಮಾಮ್. ಈಗಾಗ್ಲೇ ನಾವು ಅವಳನ್ನ ಚೇಸ್ ಮಾಡ್ತಿರೋ ವಿಷಯ ಅವಳಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡದೆ ಹೋಗಿರೋ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಳೆ ಅವಳು. ಹಾಗಂತ ಇಷ್ಟು ಫಾಸ್ಟ್ ಆಗಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಅವಳಿಗೆ ಶಾಪದ ಬಗ್ಗೆ ಗೊತ್ತಾದ್ರೆ ಆಗೋ ಡ್ಯಾಮೇಜ್ಗಿಂತ ಆಕ್ಸಿಡೆಂಟ್ ಆದ್ರೆ ಡೇಂಜರ್ ಏನಲ್ಲ ಮಾಮ್. ಪ್ಲೀಸ್ ನಿತ್ಯ, ಲಿಸನ್ ಟು ಮೀ. ಸ್ಲೋ ಆಗಿ ಹೋಗು. ನೋ ಮಾಮ್, ಅವಳು ನಮ್ಗಿಂತ ಫಾರ್ವರ್ಡ್ ಆಗಿದ್ದಾಳೆ, ಫಾಸ್ಟ್ ಆಗಿ ಯೋಚನೆ ಮಾಡ್ತಾಳೆ. ಆಲ್ರೆಡಿ ನಾವು ಅವಳು ಹಿಂದೆ ಇದ್ದೀವಿ, ಇನ್ನು ಹಿಂದೆ ಆದ್ರೆ ಇನ್ನು ಏನು ಉಳಿಯಲ್ಲ ಮಾಮ್. ನಿತ್ಯ ಮಾಮ್, ನಾನ್ ಡ್ರೈವಿಂಗ್ ಮೇಲೆ ನಿನ್ಗೆ ನಂಬಿಕೆ ಇದೆ ಅಲ್ವಾ? ಧೈರ್ಯವಾಗಿ ಕೂತ್ಕೋ. ಭಯ ಆದ್ರೆ ಕಣ್ಮುಚ್ಕೋ. ದೇವಿಪುರ ಬಂದಾಗ ಹೇಳ್ತೀನಿ. ನಡೆದು ನಡೆದು ಕಾಲೆಲ್ಲ ನೋವು ಬಂತಲ್ಲಪ್ಪ ದೇವ್ರೆ. ಅಪ್ಪ, ರೂಪಾ ಮೇಡಮ್ ಕಾರ್ ಬಂತು. ಹಾಯಾಗಿ ಕಾರಲ್ಲಿ AC ಹಾಕೊಂಡು ಕುತ್ಕೊಂಡು ಹೋಗ್ಬೋದು. ಮೇಡಮ್, ನಾಣಿ ನಾಣಿ ಕಾರ್ ನಿಲ್ಸು. ನಾಣಿ ಇನ್ನು ಅವ್ನು ಯಾಕೆ ಮಾಮ್? ಮೇಡಮ್,
ಅವ್ರು ನೋಡಿದ್ರೆ ಒಡಿಸ್ಬಿಟ್ಟು ಹೋದ್ರು, ಇವ್ರಿಲ್ಲಿ ದಾರಿಲಿ ಬಿಟ್ಟು ಹೋಗ್ತಿದ್ದಾರೆ. ಟೀ ಕಪ್ಪಲ್ಲಿ ಬಿದ್ದಿರೋ ನೊಣಂತರ ಆಗೋಯ್ತು ನನ್ನ ಪರಿಸ್ಥಿತಿ. ಸುತ್ತ ಇರೋ ಟೀನೂ ಸಿಗ್ತಿಲ್ಲ, ಕಪ್ಪತ್ತಿ ಹೋಗೋಕ್ಕೂ ಆಗ್ತಿಲ್ಲ. ಥೂ ನನ್ನ ಜನ್ಮಕ್ಕೆ. ಶಾಸ್ತ್ರಿಗಳು ಎಲ್ಲಿದ್ದಾರೆ? ಯಾರನ್ನು ಹುಡುಕ್ತಿದ್ಯಾ ನಿತ್ಯ? ಪುರೋಹಿತ್ರನ ಹುಡುಕ್ತಾ ಇದೀನ್ರಿ. ಅವ್ರು ಇಲ್ಲೇ ಹಾಕಿರ್ತಾರೆ, ಗರ್ಭಗುಡಿಲಿರ್ತಾರೆ. ಹೌದಲ್ವರಿ? ಬನ್ನಿ ಹೋಗೋಣ. ಯಾಕೆ? ಅರ್ಚನೆ ಮಾಡ್ಸೋಕ್ರಿ. ಈಗ ಅದು ಬೇಕಾ? ಅರೆ, ಗುಡಿ ಒಳಗಡೆ ಬಂದು ಅರ್ಚನೆ ಬೇಕಾ ಅಂತೀರಲ್ಲ, ಬನ್ನಿ ಬನ್ನಿ. ಪುರೋಹಿತ್ರೆ, ಪುರೋಹಿತ್ರೆ, ಏಯ್, ಪುರೋಹಿತ್ರೆ. ನೀನ್ ಕಿರ್ಚ್ಕೋತಿದ್ಯಾ ಇಲ್ಲ ಕರಿತಿದ್ಯಾ? ಅಂದ್ರೆ ಅವ್ರಿಗೆ ಕೇಳಿಸುತ್ತೋ ಇಲ್ವೋ ಅಂತ. ಕೂಗಿದ್ರು ಕೇಳ್ದೇ ಇರೋದು ಆ ಕಲ್ ದೇವ್ರಿಗೆ, ಕರೆದ್ರೆ ಬರೋರು ಪುರೋಹಿತರುಗಳು. ಹೇಳಪ್ಪ. ಪುರೋಹಿತ್ರು ನಾನೇನಮ್ಮ. ಈ ಗುಡಿ ಪುರೋಹಿತ್ರು ಅದು ನಾನೇನಮ್ಮ. ನೀವಲ್ಲ, ಇನ್ನೊಬ್ರು ವಯಸ್ಸಾದವ್ರಿದ್ರಲ್ಲ. ನಿತ್ಯ, ನಿನಗೆ ಅರ್ಚನೆ ಮಾಡ್ಬೇಕಾ ಇಲ್ಲ ಬೇರೆ ಪುರೋಹಿತರು ನೋಡ್ಬೇಕಾ? ಅರ್ಚನೆ ರೀ. ಪುರೋಹಿತ್ರೆ, ಇವ್ರ ಹೆಸರು ಸೂರ್ಯವಂಶದ ಜಯಸೂರ್ಯ. ಈ ಗುಡಿ ಕಟ್ಸಿದ್ದು ಇವ್ರ ಹಿರಿಯರೇ. ಹೌದಾ? ನಮಸ್ಕಾರ. ಕೈ ಮುಗಿರಿ. ನೀನ್ ಮುಗ್ದೆ ಅಲ್ವಾ, ಸಾಕು. ಪುರೋಹಿತ್ರೆ, ನನ್ನ ಹೆಸರು ಸೂರ್ಯವಂಶದ ನಿತ್ಯ. ನಮ್ಗೆ ಹೊಸದಾಗಿ ಮದ್ವೆ ಆಗಿದೆ. ನಮ್ಮಿಬ್ರು ಹೆಸರಲ್ಲಿ ಅರ್ಚನೆ ಮಾಡಿ. ಆಗ್ಲಮ್ಮ. ಗೋತ್ರ ಹೇಳಿ. ಭರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರೋದ್ಭವಸ್ಯ ಜಯಸೂರ್ಯಾನಾಮಧೇಯಸ್ಯ ನಿತ್ಯಾನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯ ವೃದ್ಧ್ಯರ್ಥಂ ಪೂಜಾಂ ಕರಿಷ್ಯೆ. ಓಂ ಸರಸ್ವತ್ಯೈ ನಮಃ. ಓಂ ಮಹಾಭದ್ರಾಯೈ ನಮಃ. ಓಂ ಮಹಾಮಾಯಾಯ ನಮಃ. ಓಂ ವರಪ್ರದಾಯೈ ನಮಃ. ಓಂ ಶ್ರೀಪ್ರದಾಯೈ ನಮಃ. ಓಂ ಪದ್ಮನಿಲಯಾಯೈ ನಮಃ. ಓಂ ಪದ್ಮಾಖ್ಯೈ ನಮಃ. ಓಂ ಪದ್ಮವಕ್ರಾಯ ನಮಃ. ಶಾಸ್ತ್ರಿಗಳು ಇಲ್ಲಿ ಕೂಡ ಇಲ್ಲ ಅಂದ್ರೆ ಎಲ್ಲ ಹೋಗಿರ್ತಾರೆ? ಯಾರನ್ನು ಹುಡುಕ್ತಿದ್ಯೆ? ದೇವ್ರನ್ನ ರೀ. ಅವನು ಇಲ್ಲಿದ್ದಾನೆ. ಅವನು ಅಲ್ಲಿ ಇಲ್ಲಿ ಏನ್ರಿ, ಎಲ್ಲ ಕಡೆ ಇರ್ತಾನೆ. ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ದು? ಓಂ ಸುರವಂದಿತಾಯೇ ನಮಃ. ಓಂ ದಿವ್ಯಾಂಗಾಯೇ ನಮಃ. ಓಂ ಸುರನಂದಿತಾಯೇ ನಮಃ. ಓಂ ಮಹಾಕಾಳ್ಯೇ ನಮಃ. ಓಂ ಮಹಾಪಾಶಾಯೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಧಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅಮ್ಮ, ಆರತಿ ಆರೋಯ್ತು. ಯಾಕೆ ಪುರೋಹಿತ್ರೆ? ಏನೋ ದೋಷ ಆಗಿದೆಯಮ್ಮ. ದೋಷನಾ? ಹೌದಮ್ಮ. ನಿಮ್ಮ ಹೆಸರಲ್ಲೋ ಗೋತ್ರದಲ್ಲೋ ಏನೋ ತಪ್ಪಾಗಿದೆ. ನನ್ನ ಹೆಸರು ಹೇಳ್ದೆ ಅಮ್ಮವ್ರ ಹೆಸರು ಹೇಳಿದ್ದಕ್ಕೆ ಹೀಗಾಯ್ತಾ? ಅದೇ ದೋಷನಾ? ದೋಷನೂ ಇಲ್ಲ, ಯಾವ ಮಣ್ಣೂ ಇಲ್ಲ. ಈ ತರದ್ ನಾನ್ ಸೆನ್ಸ್ ಹೇಳ್ತಿರಂದ್ರೆ ನಾನು ಒಳಗಡೆ ಬರಲ್ಲ ಅಂದಿದ್ದು. ಹೊರಗೆ ನೋಡಿದ್ರೆ ಜೀಪ್ ನಿಂತೋಯ್ತು, ಇಲ್ಲಿ ನೋಡಿದ್ರೆ ಆರತಿ ಆರೋಯ್ತು. ತಪ್ಪು ನಮ್ಮ ಹೆಸರಲ್ಲ, ಈ ಗುಡಿಲಿದೆ. ಏನ್ರಿ ಇರಿ, ಆ ಪೂಜೆ ಏನಿದೆಯೋ ನೀನೇ ಫಿನಿಶ್ ಮಾಡ್ಕೊಂಡ್ ಬಾ. ನಾನು ಹೊರಗಡೆ ವೇಟ್ ಮಾಡ್ತೀನಿ. ಅಯ್ಯೋ, ಅರೆ ಪುರೋಹಿತ್ರೆ, ಇನ್ನೊಂದ್ಸಲ ಆರತಿ ಮಾಡಿ. ನಾನು ಅರ್ಚಕ ಆದ್ಮೇಲೆ ಈ ತರ ಆಗಿದ್ದು ಇದೇ ಮೊದಲ ಸಲ ಅಮ್ಮ.
ಈಗ ಮತ್ತೆ ಹೆಸರು ಹೇಳ್ತೀನಿ. ಅವ್ರ ಹೆಸರು ಸೂರ್ಯವಂಶದ ಜಯಸೂರ್ಯ. ನನ್ನ ಹೆಸರು ಅಲ್ಮೇಲು ಗಂಗಾ ಅಂತ. ಇದೇನಮ್ಮ, ಆಗ್ಲೇ ನೀವು ಬೇರೆ ಹೆಸರು ಹೇಳಿದ್ರಿ. ಈಗ ಈ ಹೆಸರಲ್ಲಿ ಅಮ್ಮಂಗೆ ಅರ್ಚನೆ ಮಾಡಿ. ಗೋತ್ರ ಅದೇ. ಹ, ಸರಿನಮ್ಮ. ಭಾರದ್ವಾಜ ಗೋತ್ರೋದ್ಭವಸ್ಯ ಅಲಮೇಲು ಗಂಗಾ ನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಅಭಯ ಆಯುರಾರೋಗ್ಯೈಶ್ವರ್ಯ ಅಭಿವೃದ್ಧ್ಯರ್ಥಂ ಪೂಜಾಂ ಕರಿಷ್ಯೆ. ಓಂ ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪುತ್ರಾಯ ಯಥಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದೇವ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಮವೇದಾಂ ಭಕ್ತನಮ್ರಾಂ ಭವಾನೀಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. आपदाम अभर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहं. शतमानं भवति सदा युपुरुषस्य तेन्द्रिय आयुष्येवेन्द्रिये प्रतिष्ठति. ಏನಿದು? ಅಮ್ಮವ್ರ ಹೆಸರು ಹೇಳಿದಾಗ ಆರತಿ ಆರೋಯ್ತು, ನನ್ನ ಹೆಸರು ಹೇಳಿದಾಗ ಸರಿ ಇತ್ತು. ಯಾಕೆ ಹೀಗೆ? ಜೈಸರ್ ಹೆಂಡತಿ ಅಮ್ಮವ್ರೆ ಹೊರತು ನಾನು ಅಲ್ವಲ್ಲ. ಅಂದರೆ ಆ ಶಾಪ ದೋಷ ನಾನೇನಾ? ಮೊದಲು ಅರ್ಜೆಂಟಾಗಿ ಅದೇನೋ ತಿಳ್ಕೋಬೇಕು. ಅಂದರೆ ಶಾಸ್ತ್ರಿಗಳು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷೇಕರಂ ಪರಮೇಶ್ವರಿ ಪಾದೋದುಕಂ ಪಾವನಂ ಶುಭಂ. ಶಾಸ್ತ್ರಿಗಳು ಎಲ್ಲಿ ಹೋದ್ರು? ಅವರು ಗುಡಿಲೇ ಇರ್ತಾರಲ್ಲ, ಅವ್ರ ಮನೇಲಿರ್ಬೋದಾ? ಜೈಸರ್ಗೆ ಏನಾದರೂ ಹೇಳಿ ಅವ್ರ ಮನೆಗೆ ಹೋದ್ರೆ? ಏ ಹುಡುಗಿ, ಸೀರೆ. ಇಷ್ಟೊಂದು ಮೈ ಮರ್ತ್ರೆ ಹೇಗಮ್ಮ? ನೋಡ್ಕೋಬೇಕಲ್ವಾ? ಏನೋ ಯೋಚನೆ ಮಾಡ್ತಾ ನಿಂತಿದ್ದೆ. ಭಗವಂತ ಇಷ್ಟಲ್ಲಿ ಎಂಥ ಪ್ರಮಾದ ತಪ್ಪಿಸ್ನಮ್ಮ. ನಿಮಗೆ ನಿಜವಾಗ್ಲೂ ಏನೋ ದೋಷ ಇದೆ. ದೈವ ಸನ್ನಿಧಿಲೇ ಹೀಗಾಯ್ತು ಅಂದ್ರೆ ಆ ದೇವರು ನಿಮಗೆ ಏನೋ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೇಗ ಆ ದೋಷ ಏನು ಅಂತ ತಿಳ್ಕೊಂಡು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೇದು ತಾಯಿ. ಅದೇನೋ ತಿಳ್ಕೋಬೇಕು ಅಂದ್ರೆ ಶಾಸ್ತ್ರಿಗಳು ನನಗೆ ಸಿಗ್ಬೇಕು ಅಲ್ವಾ? ಇಂಥ ವಿಷಯದಲ್ಲಿ ತಡ ಮಾಡೋದು ಒಳ್ಳೇದಲ್ಲಮ್ಮ. ಇಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗ್ಬಹುದು. ಪುರೋಹಿತ್ರೆ, ಏನಮ್ಮ? ಈ ಗುಡಿಯಲ್ಲಿ ಹಿರಿಯರೊಬ್ರು ಶಾಸ್ತ್ರಿಗಳು ಇರ್ಬೇಕಲ್ವಾ? ಹೌದಮ್ಮ, ಅವರೇ ಈ ಗುಡಿಗೆ ಪ್ರಧಾನ ಅರ್ಚಕರು, ನಮ್ ಗುರುಗಳು. ಅವ್ರೆಲ್ಲಿದ್ದಾರೆ? ಏನೋ ಕೆಲ್ಸದ ಮೇಲೆ ಬೆಳಗ್ಗೆನೆ ಪಕ್ಕದೂರಿಗೆ ಹೋದ್ರಮ್ಮ. ಅಯ್ಯೋ, ಮತ್ತೆ ವಾಪಸ್ ಯಾವಾಗ ಬರ್ತಾರೆ? 3 ದಿನದ ತನಕ ಬರಲ್ಲಮ್ಮ. 3 ದಿನ ಬರಲ್ವಾ? ಏನಮ್ಮ, ಅವ್ರ ಹತ್ರ ಏನಾದ್ರೂ ಕೆಲಸ ಇತ್ತಾ? ಅವ್ರ ಹತ್ರನೇ ಕೆಲಸ ಇತ್ತು. ಅವರು ನೋಡ್ಬೇಕು ಅಂದ್ರೆ 3 ದಿನ ಬಿಟ್ಟು ಬಾರಮ್ಮ.
ಬೇಗ ಬಂದು ಕೆಲಸ ನೋಡ್ಕೊಂಡು ಶಾಪದ ಬಗ್ಗೆ ತಿಳ್ಕೊಂಡು ವಾಪಸ್ ಹೋಗೋಣ ಅಂದ್ಕೊಂಡ್ರೆ ಇನ್ನೂ 3 ದಿನ ಕಾಯ್ಬೇಕಾ? ಈ 3 ದಿನ ಹನಿಮೂನ್ ಹೆಸರಲ್ಲಿ ಜೈ ಸರ್ ಸುಮ್ಮನೆ ಇರ್ತಾರಾ? ಭಗವಂತ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ಅದು ನಾವ್ ಹನಿಮೂನ್ಗ್ ಬಂದಿದ್ವಾ ಇಲ್ಲ ಗುಡಿ ಗೋಪುರ ಸುತ್ತಿ ಪುರೋಹಿತರು ಶಾಸ್ತ್ರಿಗಳನ್ನ ನೋಡೋದಕ್ ಬಂದ್ಯಾ? ಹಾಗಲ್ಲ ರೀ. ಅಲ್ಲ, ಈ ಊರ್ ಶಾಸ್ತ್ರಿಗಳ ಹತ್ರ ನಿನ್ಗೇನ್ ಕೆಲ್ಸ? ದೇವಸ್ಥಾನಕ್ ಬಂದಾಗಿಂದ ನೋಡ್ತಿದ್ದೀನಿ, ನೀನು ಅವ್ರನ್ನೇ ಹುಡುಕ್ತಾ ಇದ್ಯಾ? ಆ ಪುರೋಹಿತರನ್ನು ಪದೇ ಪದೇ ಕೇಳ್ತಿದ್ದೆ. ಯಾವುದೋ ಯೋಚನೆ ಸೀರೆ ಕೂಡ ಸುಟ್ಕೊಂಡೆ. ಯಾರೋ ನೋಡದೇ ಇದ್ರೆ ನಿನ್ ಪರಿಸ್ಥಿತಿ ಏನು? ಅಷ್ಟಕ್ಕೂ ಆ ಶಾಸ್ತ್ರಿಗಳ ಹತ್ರ ಏನ್ ಕೆಲ್ಸ? ಅದೇನಿಲ್ಲ ರೀ, ಶಾಸ್ತ್ರಿಗಳು ದೊಡ್ಡವರಲ್ವಾ. ನಾವು ನಮ್ಮ ಕಾರ್ಯ ಶುರು ಮಾಡೋದ್ರಲ್ಲಿ ಒಂದ್ಸಲ ಅವ್ರನ್ನ ನೋಡಿ ಇಷ್ಟು ದಿನ ನಾವು ಸೇರ್ತಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಅನ್ಕೊಂಡಿರಿ. ಈ ವಿಷಯದ ಬಗ್ಗೆ ಪುರೋಹಿತರನ್ನೋ ಅಥವಾ ಇನ್ಯಾರನ್ನೋ ಕೇಳೋದು ವೇಸ್ಟ್ ನಿತ್ಯ. ಅವ್ರನ್ನ ಕೇಳಿದ್ರೆ ಮತ್ತೆ ಏನೇನೋ ಪೂಜೆ ಅದು ಇದು ಅಂತಾರೆ. ಅಲ್ದೆ ನಿನ್ನ ಆಸೆ ತೀರ್ಸೋದಕ್ಕೆ ನಿನ್ ಪಾರ್ಟ್ನರ್ ಆಗಿ ನಾನಿರೋವಾಗ ಆ ದೊಡ್ಡವ್ರು ಯಾಕೆ ನಿತ್ಯ? ಅದು ಹಾಗಲ್ಲ ರೀ. ಇನ್ನೇನು ಹೇಳ್ಬೇಡ, ನಾವು ಫಾರ್ಮ್ ಹೌಸ್ಗೆ ಹೋಗೋಣ. ನಮ್ ಫಸ್ಟ್ ನೈಟ್ ಯಾಕಾಗಲ್ವೋ ನಾನು ನೋಡ್ತೀನಿ. ಈ ಸಲ ಈ ದೇವ್ರು ಕೂಡ ನಮ್ಮನ್ನ ತಡಿಯಕ್ಕಾಗಲ್ಲ. ಬಾ. ಅದು ಹಾಗ ನಿತ್ಯ, ನೀನ್ ಇಲ್ಲೇ ಇರು, ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ. ನೋ ಮಾಮ್, ನಾನು ಕೂಡ ಬರ್ತೀನಿ. ಆರ್ ಯು ಮ್ಯಾಡ್ ನಿತ್ಯ? ದೇವಸ್ಥಾನದಲ್ಲಿ ಗಂಗಾ ಜೈ ಶಾಸ್ತ್ರಿಗಳು ಕೂಡ ಇರಬಹುದು. ಅವ್ರು ನಿನ್ನ ನೋಡಲ್ವಾ? ಓಕೆ ಮಾಮ್, ನೀನ್ ಬೇಗ ಹೋಗ್ಬಾ, ನನಗೆ ಟೆನ್ಷನ್ ಹೆಚ್ಚಾಗ್ತಿದೆ. ಅರ್ಚಕ್ರೆ, ಏನಮ್ಮ? ಶಾಸ್ತ್ರಿಗಳೇನಾದ್ರೂ ಇದ್ದಾರಾ? ಗುರುಗಳು ಇಲ್ಲಮ್ಮ, ಬೆಳಿಗ್ಗೆನೆ ಊರಿಗೆ ಹೋದ್ರು. ಮತ್ತೆ 3 ದಿನ ಆದ್ಮೇಲೆ ಬರ್ತಾರೆ. ಥ್ಯಾಂಕ್ ಗಾಡ್. ಏನೋ ಅಪ್ಪ, ಗುರುಗಳ ಬಗ್ಗೆ ಬೆಳಗ್ಗೆಯಿಂದ ಕೇಳ್ತಾನೆ ಇದ್ದಾರೆ. ಅರ್ಚಕ್ರೆ, ಶಾಸ್ತ್ರಿಗಳ ಬಗ್ಗೆ ನನ್ನನ್ ಬಿಟ್ಟು ಬೇರೆ ಯಾರಾದ್ರೂ ಕೇಳಿದ್ರಾ? ಈಗಷ್ಟೇ ಒಬ್ರು ಬಂದು ಹೋದ್ರಮ್ಮ, ಹೆಸರು ನಿತ್ಯ ಅಂತೆ. ಗುರುಗಳನ್ನ ಅರ್ಜೆಂಟಾಗಿ ನೋಡ್ಬೇಕು ಅಂತಿದ್ರು. ಹೌದಾ? ಮತ್ತೆ ಆ ಹುಡುಗಿಯಲ್ಲಿ ಹೊರಟೋದ್ರಮ್ಮ. ಎಲ್ಲಿಗೆ ಹೋದ್ರು? ಗೊತ್ತಿಲ್ಲಮ್ಮ. ಸರಿ ಅರ್ಚಕ್ರೆ, ಬರ್ತೀನಿ. ಒಳ್ಳೇದಮ್ಮ. ಏನಾಯ್ತು ಮಾಮ್? ಗಂಗಾ ಅವರನ್ನ ನೋಡಿದ್ಲಾ? ಇಲ್ಲ ನಿತ್ಯ, ಲಕ್ ನಮ್ ಕಡೆ ಇದೆ. ಶಾಸ್ತ್ರಿಗಳು ಊರ್ಗ್ ಹೋಗಿದ್ದಾರೆ. 3 days ವರ್ಗೂ ಬರಲ್ವಂತೆ. ಸೊ ವಿ ಆರ್ ಸೇಫ್. 3 days ಆದ್ಮೇಲೆ ಬರ್ತಾರಲ್ಲ ಮಾಮ್. ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಪೋಸ್ಟ್ಪೋನ್ ಆಗಿದೆ ಅಷ್ಟೇ. ಮತ್ತೇನ್ ಮಾಡೋದೀಗ? ಸಿ ಮಾಮ್, ಇದೆಲ್ಲ ನಮ್ಗೆ ಬೇಡ. 3 days ವೇಟ್ ಮಾಡೋದು ಕೂಡ ವೇಸ್ಟ್. ಆ ಮುದ್ಕ ಎಲ್ಲಿದ್ದಾನೋ ತಿಳ್ಕೊಂಡು ಅವರನ್ನ ಅಲ್ಲೇ ಫಿನಿಶ್ ಮಾಡಿ ಈ 3 days ಅಲ್ಲಿ ಗಂಗಾ ಜೈಗೆ 3 nights ಆಗೋ ಹಾಗೆ ಪ್ಲಾನ್ ಮಾಡೋಣ. ಆಗ ಎಲ್ಲ ಮುಗಿಯತ್ತೆ. ವಾಟ್ ಯು ಸೇ ಮಾಮ್? ಮೊದಲು ನಾವು ಗೆಸ್ಟ್ ಹೌಸ್ಗೆ ಹೋಗೋಣ ನಿತ್ಯ. ಏನ್ ಮಾಡೋದು ಅಂತ ಅಲ್ಲಿ ಯೋಚನೆ ಮಾಡೋಣ. ನಡಿ.